ಬೆತ್ತನಗೆರೆ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಕಳ್ಳತನ. ಕಳೆದ 4 ದಿನಗಳಿಂದ ಕೆರೆಯಲ್ಲಿ ಮಣ್ಣು ತೆಗೆದಿರುವುದು. ಹುಸ್ಕೂರು ಗ್ರಾಮ ಪಂಚಾಯಿತಿಗೆ ಬರುವ ಬೆತ್ತನಗೆರೆ ಗ್ರಾಮ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಅಕ್ರಮವಾಗಿ ಮಣ್ಣು ಕಳ್ಳತನ. ಹುಸ್ಕೂರು ಗ್ರಾಮ ಪಂಚಾಯಿತಿ ಪಿಡಿಒ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಭಿವೃದ್ಧಿ ಮಾಡ್ಲಿ, ಅದು ಬಿಟ್ಬಿಟ್ಟು ಇವರು ಬೇರೆ ಕಡೆ ಲೇಔಟ್ ಕೊಡೋಕೆ ದುಡ್ಡು ಇಸ್ಕೊಂಡು ಈ ತರ ವ್ಯವಹಾರನ ಮಾಡೋದು ಇಲ್ಲ. ಧರ್ಮಸ್ಥಳ ಸಂಘದ ಹೆಸರು ಮುಂದಕ್ಕೆ ಇಟ್ಕೊಂಡವ್ರು ಅಷ್ಟೇ. ಇಲ್ಲಿ ಧರ್ಮಸ್ಥಳದ ಏನು ಇಲ್ಲ ಪಾಪ, ಅವ್ರನ್ನ ಕರ್ಸಲಿ ತಗೊಳ್ಳಿ ಮಾತಾಡ್ಲಿ ಬೇಕಾದ್ರೆ. ಅದ್ಯಾವ್ದೋ KNS ಲೇಔಟ್ ಹೊಡಿತಾವ್ರೆ, ಈ ಅಭಿವೃದ್ಧಿ ಮಾಡ್ಲಿ, ಕಣೆಗೊಂಡಳ್ಳಿ ಹತ್ರ ಅಭಿವೃದ್ಧಿ ಮಾಡ್ಲಿ, ಅದನ್ನ ಬಿಟ್ಬಿಟ್ಟು ಇವರು ಬೇರೆ ಕಡೆ ಲೇಔಟ್ ಕೊಡೋಕೆ ದುಡ್ಡು ಇಸ್ಕೊಂಡು ಈ ತರ ವ್ಯವಹಾರನ ಮಾಡೋದು. ರೈತರಿಲ್ವಾ ಬೆತ್ತಿಂಗೆರೆಗೆ? ಬೆತ್ತಿಂಗೆರೆ ಯಾರು ಕೇಳೋರಿಲ್ವಾ ಹಾಗಾದ್ರೆ? ಇಲ್ಲ, ಧರ್ಮಸ್ಥಳ ಸಂಘದ ಹೆಸರು ಮುಂದಕ್ಕೆ ಇಟ್ಕೊಂಡವ್ರು ಅಷ್ಟೇ. ಇಲ್ಲಿ ಧರ್ಮಸ್ಥಳದ ಏನು ಇಲ್ಲ ಪಾಪ, ಅವ್ರನ್ನ ಕರ್ಸಲಿ ತಗೊಳ್ಳಿ ಮಾತಾಡ್ಲಿ ಬೇಕಾದ್ರೆ. ಧರ್ಮಸ್ಥಳದ ಏನು ಇಲ್ಲ, ಯಾರಿಗೆ ಕೊಟ್ಟವ್ರೆ ಅನ್ನೋದು ಗೊತ್ತಿಲ್ಲ. ನಮ್ಗೇನು ಪರ್ಮಿಷನ್ ಲೆಟರ್ ತೋರಿಸ್ಲಿ, ಪರ್ಮಿಷನ್ ಲೆಟರ್ ಅಲ್ಲಿ ಇರುತ್ತಲ್ವಾ ಇಷ್ಟಡಿಯಿಂದ ಇಷ್ಟಡಿ ಎತ್ತಬೇಕು, ಯಾರಿಗೆ ಕೊಡ್ಬೇಕು ಅನ್ನೋದು. 3 ಅಡಿ ಅಲ್ವಾ? ಏನ್ ಕೇಸ್ ಮಾಡ್ಬೇಕು ಹೇಳಪ್ಪ? ರೂಲ್ಸ್ ತೋರ್ಸಪ್ಪ, ನಾನು ಹೇಳ್ತೀನಿ. ಕಮರ್ಷಿಯಲ್ ಹೊಡೆಯಂಗಿಲ್ಲ, ಕೆರೆ ಅಭಿವೃದ್ಧಿ ಪಕ್ಕಕ್ಕೆ ಹಾಕಬೇಕು, ಮಾಡ್ಬೇಕು. ಸುಮ್ಮನೆ ಮಾತಾಡ್ತೆ ದಿಬ್ಬಲ್ ಕಟ್ಟ ತೋರ್ಸು. ಮಣ್ಣು ತಗೊಂಡೋಗಿ ಬೇರೆ ಕಡೆ ಸ್ಟಾಕ್ ಮಾಡಬಾರ್ದು. ಮಾಡ್ತಾ ಇರೋದೇ ಅದು. ಈಗ ಕೆರೆ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಪಟ್ಟಣಕ್ಕೆ ರೈತರಿಗೆ ಉಪಯೋಗ ಆಗ್ಲಿ ಅಂತ ಕೊಡ್ಬೇಕು. ಲೇಔಟ್ ಹೊಡಿತಾವ್ರೆ, ಹೆಂಗ್ ಹೊಡಿತಾವ್ರೆ? ಪಿಳ್ಳಳ್ಳಿದು ನಾನು ಮೊನ್ನೆನೆ ನೋಡಿದೆ. ಪಿಳ್ಳಳ್ಳಿದ್ ಏನ್ ಮಾಡ್ಯಾರೆ, ಎಲ್ಲ ಅಭಿವೃದ್ಧಿ ಮಾಡೋರು ಕೆರೆ ಆ ತರ ನಾನು ಇಲ್ಲ ಆಗದೇನ್ ಗೊತ್ತಾ ನೋಡು. ಅವಾಗ ಅಲ್ಲಿ ಮಾಡ್ಬೇಕಾದ್ರೂ ಅಲ್ಲೂ ಹಿಂಗೆ ಸ್ಟೇ ಆರ್ಡರ್ ತಂದ್ರೆ ಯಾರೋ ಸ್ಟಾಪ್ ಆಯ್ತು, ಅಲ್ಲಿ ಒಂದ್ ಜೀವನೇ ಹೋಯ್ತು ಅಲ್ವಾ? ತೊಡ್ಬಿಟ್ಟು ಬಿಟ್ಬಿಟ್ಟು ಹೊರಟಾರೆ. ನಾಳೆ ಹುಡುಗರು ಬರ್ತಾರೆ ಆಟ ಆಡಕ್ಕೆ. ಯಾವ ತರ ಬರ್ತಾರ ಅವರು? ಏನೋ ಚಿಕ್ಕದಾಗ ಅದನ್ನ ಇವಾಗ ನೀರ್ ಕುಡ್ಸಕ್ ಯಾರು ಬರ್ತಾರಪ್ಪ, ದನ ಹಿಡಿದ್ರೆ ಒಳಗ್ ಬಿದ್ರೆ ಏನ್ ಮಾಡ್ತಾರೆ? ಇಲ್ಲಿ ಯಾರೋ ಬಂದು ಎತ್ಕೊಂಬರ್ತಾರೆ. ಇಲ್ಲಿ ಯಾರನ್ನ ಸರ್ ಎಲ್ಲಿದ್ದೀರಾ? ಯಾರು ಬರ್ತಾ ಇದ್ದಾರೆ? ಬೆಳಿಗ್ಗೆನೆ ಹುಡ್ಗಿನ ಕಳ್ಸಿದ್ದೆ. ಆ ಹುಡ್ಗಿ ಬಂದಿತ್ತು. ನಮ್ ಕಡೆ ಯಾವ್ದು ಮಾಡ್ತಾ ಇಲ್ಲ, ನಮ್ ಕಡೆ ಮಾಡ್ತಾ ಇದ್ನ ನಿಲ್ಸಿ ಕಳ್ಸೈತೆ. ನಿಮ್ ಕಡೆನೆ ಮಾಡ್ತಿರೋದು ಅಣ್ಣ. ಹತ್ತಡಿ ತೆಗೆದವ್ರೆ ಇಲ್ಲಿ. ನಾನು ನಿಂತಿಲ್ಲ ಸ್ಪಾಟ್ ಅಲ್ಲಿ. ಈಗ ಹಂಗೆ ಲೈನ್ ಅಲ್ಲಿರೋ ಹುಡ್ಗಿ ಕನೆಕ್ಟ್ ಮಾಡ್ತೀನಿ. ಇಲ್ಲ ಹತ್ತಡಿ ತೆಗೆದು ಎಲ್ಲ ಬಡದ್ ಬಾಯಿ ಹಾಕೊಂಡವ್ರೆ. ಧರ್ಮಸ್ಥಳದವ್ರು ಮಾಡ್ತಾ ಇಲ್ಲ ಅಂತ ಅವ್ರು ನಮಗೆ ಮಾಹಿತಿ ಕೊಟ್ಟರು. ನೋಡಿ ಸರ್, ಈಗ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಮಾಡಲಿ ಸಂತೋಷ. ಅಭಿವೃದ್ಧಿ ಮಾಡೋದಕ್ಕೇನೋ ನಮ್ದು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಇರ್ತಾವಲ್ವಾ? ಪಂಚಾಯತಿ ಗಮನಕ್ಕೆ ತರಬೇಕು, ಯುವ ಗಮನಕ್ಕೆ ತರಬೇಕು, ಮೇಲಿನ ಅಧಿಕಾರಿಗಳು ಎಲ್ಲರ ಗಮನಕ್ಕೂ ತಗೊಂಬಂದು ಮಾಡಲಿ. ಮತ್ತೆ ಇದು ರೈತರಿಗೆ ಉಪಯೋಗ ಆಗಲಿ ಅಂತ ಮಣ್ಣು ಎತ್ತುತ್ತಾ ಇರೋದು. ರೈತರು ಹೊಲಗಳಿಗೆ ಬಿಟ್ಕೊಂಡ್ಲಿ, ಇಲ್ಲ ಕೆರೆ ಅಭಿವೃದ್ಧಿ ಪಕ್ಕದಲ್ಲೇನೆ ದಿಬ್ಬ ಕಟ್ಲಿ, ಅದೆಲ್ಲ ಒಳ್ಳೇದೇನೆ. ಅದು ಬಿಟ್ಬಿಟ್ಟು ಇವರು ಕಮರ್ಷಿಯಲ್ಗೆ ಕೊಟ್ಟರೆ, ಯಾವುದೋ ಒಂದು ಲೇಔಟ್ ತಗೊಂಡೋಗಿ ಮಣ್ಣು ನೋಡಿದ್ರೆ ಇವ್ರು ಮಾರ್ಕೊಂಬಿಟ್ರೆ ನಾವೇನು ಮಾಡಬೇಕು? ಇಲ್ಲಿ ಬೆತ್ತಿಂಗೆರೆ ಊರಿನ ಜನ ಅಲ್ವಾ? 50 ಲಕ್ಷ ತಗೊಂಡವ್ರ, 60 ಲಕ್ಷ ತಗೊಂಡಿದಾರ? ಜನ ಹೇಳಿದ್ದೇನೆ ಸರ್, ನಮಗೂ ಇನ್ನೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಯಾರು ಪರ್ಮಿಷನ್ ತಗೊಂಡಿದಾರ ಅವ್ರು ಬರ್ಲಿ, ಎದುರುಗಡೆ ತೋರಿಸಿ ಪರ್ಮಿಷನ್ ತಗೊಂಡ್ಲಿ. ಇನ್ನೊಂದು ಇಷ್ಟಡಿಯಿಂದ ಇಷ್ಟಡಿ ಎತ್ತಬೇಕು ಅನ್ನೋದು ಇರುತ್ತೆ ಪರ್ಮಿಷನ್ ಲೆಟರ್ ಅಲ್ಲಿ. ಅದು ನಾವು ನೋಡಿದ್ರೆ ನಾವು ಸುಮ್ಮನೆ ಆಗ್ತೀವಿ. ಯಾಕೆ ನಿಲ್ಲಿಸ್ತಿದ್ದೀರಾ ಅಂತ ಕೇಳ್ತಾರೆ ಹೊರತು ಯಾರು ಇಲ್ಲಿವರೆಗೂ ಒಂದು ಪರ್ಮಿಷನ್ ಲೆಟರ್ ತಗೊಂಡಿದ್ದೀವಿ ತಗೊಳ್ಳಿ ಅಂತ ತಗೊಂಬಂದು ಕೊಟ್ಟಿಲ್ಲ ನಮಗೆ. ಈ ತರ ಮಾಡೋದು ತಪ್ಪು ಸರ್. ಯಾಕಂದ್ರೆ ನಾವು ಬೆತ್ತಿಂಗೆರೆಯರಾಗಿ ಸಾರ್ವಜನಿಕರಾಗಿ ಕೇಳೋ ಅಧಿಕಾರ ಇದೆ, ಕೇಳ್ತಾ ಇದೀವಿ. ಯಾರು ಮಾಡ್ತಿದ್ದಾರೆ ಈ ಕೆಲಸ ಅನ್ನೋದು ಇನ್ನ ಯಾರು ಮುಂದಕ್ಕೆ ಬಂದಿಲ್ಲ. ಯಾರೋ ಮಾಜಿ ಮೆಂಬರ್ಗಳು ಬಂದಿದ್ರು, ಅವ್ರು ಹೋದ್ರು. ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಇದೇನಿದೆಯೋ ಅದು ಕ್ರಮ ಕೈಗೊಳ್ಬೇಕು. ಎಲ್ಲ ಬೆತ್ತಿಂಗೆರೆ ಸಾರ್ವಜನಿಕರಿಗೂ ಅರ್ಧ ಜನಕ್ಕೆ ಗೊತ್ತಿಲ್ಲ. ಏನೋ ಧರ್ಮಸ್ಥಳದ ಹೆಸರು ಹೇಳ್ಕೊಂಡೆ ಇದು ಎತ್ತುತ್ತಾ ಇರೋದು. ನಾವು ಯಾರೋ ಹೋಗಿ ಸ್ವಂತ ಕೊಟ್ಟಿದ್ದೀವಿ ಅಂತ ಯಾರು ಇಲ್ಲಿ ಹೇಳ್ತಾ ಇಲ್ಲ. ಹಂಗಾಗಿ ಇದು ಎತ್ತೆತ್ಕೊಬೇಕು ಜನ. ಮತ್ತೆ ಇವತ್ತು ನಮ್ಮ ಕೆರೆಗೆ ಕೈ ಹಾಕ್ತಾರೋ, ನಾಳೆ ನಮ್ಮ ಮನೆಗಳ ಹತ್ರಕ್ಕೆ ಬರಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ ಅಲ್ವಾ? ಊರೊಳಗಡೆ ಯಾವ ಜಾಗನೂ ಬಿಡಲ್ಲ. ಆಮೇಲೆ ಇವಾಗ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮೊದಲು ಇದನ್ನ ಎಚ್ಚೆತ್ಕೊಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಂತೀನಿ. ಸರ್, ಯಾರು ಎತ್ತುತ್ತಾರೆ ಅಂತ ಮಾಹಿತಿ ಇಲ್ಲ. ಅಂದ್ರೆ ಬೆತ್ತಿಂಗೆರೆ ಪಂಚಾಯತಿಯಿಂದ ತಾಂಡಿದ್ವಿ ಪರ್ಮಿಷನ್ ಅಂತ ಮೆಂಬರ್ಗಳು ಹೇಳ್ತಾ ಇದ್ದಾರೆ, ಮಾಜಿ ಸದಸ್ಯರುಗಳು. ಆದ್ರೆ ಯಾರು ಸಪೋರ್ಟ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. 3 ಅಡಿ ತೋಡ್ಬೇಕಾಗಿರೋದನ್ನ 10 ಅಡಿ 15 ಅಡಿಗಳು ತೋಡಿದ್ದಾರೆ. ಅದು ಕಮರ್ಷಿಯಲ್ ಯೂಸ್ ಮಾಡೋಂಗಿಲ್ಲ. ಸೈಟ್ಗಳಿಗೆ ಒಪ್ಕೊಂಡಿದ್ದಾರೆ. KNS ಲೇಔಟ್ ಕಡೆಗೊಂಡಳ್ಳಿಯಲ್ಲಿ ದಿನ ಹಗಲು ರಾತ್ರಿ ಕಂಟಿನ್ಯೂಸ್ ಓಡಾಡ್ತವೆ ಲಾರಿಗಳು. 10 ರಿಂದ 20 ಇದಾವೆ ನೋಡಿ. ಎಲ್ಲ ಅರ್ಧ ಓಡಾಯ್ತು. ಒಂದು JCP ಓಡೋಗಿದ್ದಾರೆ. ಒಬ್ಬ ಸದಸ್ಯ ಬಂದರೆ ಎಲ್ಲರೂ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಧಿಕಾರ ನಂದು ಐತೆ ಮಾಡ್ತಾ ಇದೆ ಅಂತ ಸಾರ್ವಜನಿಕ ನಾವು ಕೇಳಂಗಿಲ್ವೇನು? ಎಷ್ಟು ದಿವಸದಿಂದ ನಡೀತಾ ಇದೆ ಸರಿ? ಅಲ್ಲೇ ಕಂಟಿನ್ಯೂಸ್ 1 ವಾರದಿಂದ ನಡೀತಿದೆ. ಮಾಹಿತಿ ಕೊಡಿ, ನೀವು ತಂದಿರೋ ಪರ್ಮಿಷನ್ ತೋರಿಸಿದ್ರೆ ತೋರಿಸ್ತಿಲ್ಲ ಅವರು ಹೇಳಿ. ಇದಕ್ಕೆ ಮಾಜಿ ಅಧ್ಯಕ್ಷರು ಸಪೋರ್ಟನ್ನು ಐತೆ, ರಮೇಶ್ ಅವ್ರದ್ದು ಇರ್ಬೋದು, ಹೇಳಕ್ಕಾಗಲ್ಲ. ಇದ್ರ ಇಲ್ದಂಗೆನೆ ಈ ತರ ಮಾಡ್ತಿದಾರ. ಹುಚ್ಚೂನ್ ಮದುವೆಯಲ್ಲಿ ಉಂಡವನೇ ಜಾಣ. ಇಲ್ಲಿ ಬೆತ್ತಿಂಗೆರೆ ಜನಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ?
ಸ್ವಲ್ಪ ದಿನ ಹೋದ್ರೆ ನಮ್ಮಗಳನ್ನೇ ಮಾರ್ಕೊಂಬಿಡ್ತಾರೆ ಅವರು. ನಿಮ್ಗೆ ಹೆಂಗ್ ಗೊತ್ತಾಯ್ತಿದ್ದು ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸರ್ ಇಲ್ಲಿ ಬಂದ ಈ ಕಡೆಗೆ ನಮ್ಮ ಜಮೀನಿದೆ ಅವ ನೋಡ್ದು, ಆಮೇಲೆ ಎಲ್ಲ ಮಾಹಿತಿ ಹೇಳಿದ್ರು ಜನಗಳು ಇಲ್ಲಿ ಹಿಂಗೆ ಆತಿದೆ ಅಂತ. ಆಮೇಲೆ ಬಂದು ನೋಡಿದಾಗ 3 ಅಡಿ ತೋಡಿದಾರೆ ಅಂತ ನೋಡಿದ್ರೆ ಯಾವುದೂ ಇಲ್ಲ. ಕಮರ್ಷಿಯಲ್ ಯೂಸ್ ಮಾಡೋಕ್ಕಿದೆಯಾ ಸರ್ ಕೆರೆ ಅದು? ಫಸ್ಟ್ ಆಫ್ ಆಲ್ ಇದೆಯಾ? ರೂಲ್ಸ್ ಇದೆ ಸರ್ ಇಲ್ಲಿ ನಮಗೇನೋ ಗೊತ್ತಿಲ್ಲ. ಇಲ್ಲ ಪಿ ಡಿ ಒ ಕೇಳಿದ್ರೆ ಫೋನ್ ಮಾಡಿ, ಪಿ ಡಿ ಒ ನಮಗೆ ಮಾಹಿತಿ ಇಲ್ಲ ಅಂದರು. ಜೋಸಫ್ ಸರ್ ಫೋನ್ ಮಾಡಿದ್ದು, ಅವ್ರಿಗೂ ಮಾಹಿತಿ ಇಲ್ಲ ಅಂದರು. ಡಿ ಸಿದು ಪರ್ಮಿಷನ್ ಇಲ್ಲ. ಮತ್ತಿಂದು ಹೆಂಗೆ ಮಾಡ್ತಿದ್ದಾರೆ? RIB ಅವರು ಮಾಹಿತಿ ಇಲ್ಲ ಅಂದ್ರಲ್ಲ ಸರ್. ಮಾಹಿತಿ ಐತೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಲೆಟ್ರ್ ತೋರಿಸ್ಬೇಕಲ್ವ ಅವರು? ಇವರು ಅವೈಜ್ಞಾನಿಕವಾಗಿ ನಾವೇನೋ ಮಾದರಿಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಮಾಡ್ತೀವಿ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿ, ವೈಜ್ಞಾನಿಕವಾಗಿ ಏನಾದರೂ ಮಾಡಲಿ, ನಮ್ಮದು ಒಂದನೇ ಹೇಳಿ ಸಪೋರ್ಟ್ ಇದೆ ನಮ್ಮ ಕಡೆಯಿಂದನೂ. ಅವೈಜ್ಞಾನಿಕವಾಗಿ ಮಾಡೋಕ್ಕೆ ಹೋದ್ರೆ ಇವ್ರು ಯಾರು? ಈ ಫಸ್ಟ್ ಆಫ್ ಆಲ್ ಅವರು ಒಂದು ಪ್ರಿನ್ಸಿಪಲ್ ಮಾಡ್ಕೊಂಡಿಲ್ಲ. ಈ ಮೆಂಬರ್ಗಳು ಈಗ ನಾನು ಇಲ್ಲಿ ಬಂದ ತಕ್ಷಣ ಕೇಳಿದೆ, ಎಲ್ಲಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಒಬ್ರು. ಅವ್ರು ಕೇಳಿದೆ ಯಾರು ನಿಮಗೆ ಎತ್ತಕ್ಕೆ ಬಿಟ್ಟಿರೋದು ಮಣ್ಣು ಅಂದರೆ ಮಾಜಿ ಮೆಂಬರ್ ಮಹೇಶ್ ಅಂತ ಹೇಳ್ತಾರೆ. ಅದು ಅವ್ರ ಮೆಂಬರು ಅಲ್ಲ ಸರ್, ಈ ಮಾಜಿ ಅವರು ಈಗ ಅವರು ಅಂಬಿಕಾ ಮಹೇಶ್ ಅಂತ ಅವ್ರ ಮೆಂಬರ್ ಆಗಿದ್ರು. ಅವ್ರ ಹೆಸರು ಹೇಳ್ತಾರೆ ಇವರು. ಅವ್ರು ಯಾರು ಇಲ್ಲಿ ಮಾಡೋಕ್ಕೆ? ತಹಸೀಲ್ದಾರ ಅಧಿಕಾರ ಕೊಟ್ಟಿದ್ದಾರು? DC ಅವ್ರು ಕೊಟ್ಟವ್ರ? ಇಲ್ಲ ಯು ಆಫೀಸರು ಜೋಸೆಫ್ ಸರ್ ಕೊಟ್ಟವ್ರ? ಇಲ್ಲ PDO ಅಧಿಕಾರಿ ಕೊಟ್ಟವ್ರ? ರಾಜೇಶ್ ಸರ್ ಯಾರು ಕೊಟ್ಟಿದ್ದ ಅಧಿಕಾರ ಇವ್ರಿಗೆ?